ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಚ್ಚಾವ್ಗೆ ಮಿಷನ್ನ ಬಳಸ್ಕೊಂಡು ಒಚ್ಚಾವ್ಗೆನ ಮಾಡ್ಕೊಳ್ತಾ ಇದ್ದೀವಿ. ಈ ಒಚ್ಚಾವ್ಗೆನ ಒಂದ್ಸಲ ಮಾಡ್ಕೊಂಡ್ರೆ ನಾವು ಇದನ್ನು ಕಾಯಿ ಹಾಲು ಜೊತೆ ತಿನ್ಬೋದು, ಅಥವಾ ಇದರಿಂದ ಚಿತ್ರಾನ್ನ ಮಾಡ್ಕೊಳ್ಬೋದು, ಉಪ್ಪಿಟ್ಟು ಮಾಡ್ಕೊಳ್ಬೋದು, ಅಥವಾ ತರಕಾರಿ ಸಾಂಬಾರು ಜೊತೆ ಕೂಡ ತಿನ್ಬೋದು. ನಾವಿವತ್ತು ಇದರಿಂದ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ತುಂಬ ರುಚಿಯಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ವೈಟ್ ಕಲರ್ ಒಚ್ಚಾವ್ಗೆ ರೆಡಿಯಾಗಿದೆ ಅಂತ. ಫಸ್ಟ್ ನಾವಿಲ್ಲಿ ರೇಷನ್ ಅಕ್ಕಿನ 3 ಲೋಟದಷ್ಟು ನೆನೆಸಿಟ್ಕೊಂಡಿದ್ದೀವಿ. ನೆನೆಸೋದಕ್ಕೂ ಮುಂಚೆ ಅಕ್ಕಿನ ಚೆನ್ನಾಗಿ ಒಂದು 3 ರಿಂದ 4 ಸಲ ತೊಳೆದು ನಂತರ ನೆನೆಸ್ಬೇಕಾಗತ್ತೆ. ಈಗ ಚೆನ್ನಾಗಿ ನೆಂದಿದೆ, ಒಂದು 6 ಅವರ್ಸ್ ಆದರೂ ಅಕ್ಕಿನ ನೆನೆಸ್ಕೊಳ್ಬೇಕು. ನೆಕ್ಸ್ಟ್ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿನ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ನೀರನ್ನ ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕಿ ರುಬ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ 3 ಲೋಟ ಅಕ್ಕಿ ಬಳಸಿದ್ರೆ 6 ಲೋಟದಷ್ಟು ನೀರು ಒಟ್ಟು ಹಿಡಿಸುತ್ತೆ. ಈಗ ನೆಕ್ಸ್ಟು ಲಾಸ್ಟ್ ರೌಂಡು ರುಬ್ಬುವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಕಲ್ಲುಪ್ಪನ್ನ ಬಳಸಿದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ನಾವಿಲ್ಲಿ ರುಬ್ಕೊಳ್ಬೇಕು. ಈಗ ರುಬ್ಕೊಂಡಾಗಿದೆ. ಈಗ ಇದನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು, ತರಿ ಎಲ್ಲ ಇರಬಾರ್ದು. ಫಸ್ಟಿಗೆ ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಈಗ 1:2 ಅಳತೆ, ಅಂದರೆ 3 ಲೋಟ ಅಕ್ಕಿಗೆ ನಾವಿಲ್ಲಿವತ್ತು 6 ಲೋಟದಷ್ಟು ನೀರು ಹಾಕಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಬೇಕು. ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀವಿ. ಕೈಯಾಡ್ತಾನೇ ಇರಬೇಕಾಗತ್ತೆ, ನಾವು ಬಿಟ್ಟರೆ ಗಂಟು ಆಗುತ್ತೆ. ಹಾಗಾಗಿ ಒಚ್ಚಾವ್ಗೆ ಮಿಷಿನ್ ಇದ್ಬಿಟ್ರೆ ತಿಂಗಳಿಗೆ ಒಂದು ಸಲ ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ಇದರಲ್ಲಿ ಸುಮಾರಷ್ಟು ವೆರೈಟೀಸ್ ಮಾಡ್ಕೊಂಡು ತಿನ್ಬೋದು. ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಒಚ್ಚಾವ್ಗೆ ಜೊತೆ ಸ್ವಲ್ಪ ಕಾಯಿ ಹಾಲು ಮಾಡ್ಕೊಳ್ಬೋದು, ಅಥವಾ ಗಸಗಸೆ ಪಾಯಸ ಕೂಡ ಮಾಡಿಕೊಂಡು ಅದನ್ನು ಮೇಲೆ ಹಾಕ್ಕೊಂಡು ತಿನ್ಬೋದು, ಅಥವಾ ಚಿತ್ರಾನ್ನ ಮಾಡ್ಕೊಳ್ಬೋದು, ಅಥವಾ ಏನು ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಮನೆಯಲ್ಲಿ ತರಕಾರಿ ಸಾಂಬಾರು ಇತ್ತು ಅಂದರೆ ಅದಕ್ಕೆ ಕೂಡ ಒಳ್ಳೆ ಮ್ಯಾಚ್ ಅಂತಲೇ ಹೇಳ್ಬೋದು. ತುಂಬ ಒಂಥರ ಚೆನ್ನಾಗಿರುತ್ತೆ. ಇನ್ನು ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು, ಚಿತ್ರಾನ್ನ ಮಾಡ್ಕೊಳ್ಬೋದು. ಈ ರೀತಿ ಸುಮಾರು ಡಿಶ್ಗಳನ್ನು ನಾವಿಲ್ಲಿ ಮಾಡ್ಕೊಳ್ಬಹುದು. ಈಗ ಕೈಯಾಡ್ತಾ ಇದ್ದೀವಿ. ಈ ಥರ ಗಂಟು ಇಲ್ದಂಗೆ ಕೈಯಾಡ್ಕೊಳ್ತಾ ಇರಬೇಕು. ನೋಡೋದಕ್ಕೆ ಗಂಟು ಅನಿಸುತ್ತೆ, ಬಟ್ ಗಂಟು ಆಗಿರೋದಿಲ್ಲ. ಯಾಕಂದರೆ ನಾವು ಕೈಯಾಡ್ತಾನೆ ಇದ್ದೀವಿ. ಒಂದು ಸ್ವಲ್ಪ ಕೂಡ ಕೈ ಮೇಲೆ ಎತ್ತಿಲ್ಲ ನಾವು ಇಲ್ಲಿ ಒಂದು ಸಲ ಕೈಯಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಒಚ್ಚಾವ್ಗೆ ಮಾಡೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಅಕ್ಕಿನ ನೆನೆಸ್ಕೊಳ್ಬೇಕು, ರುಬ್ಕೊಳ್ಬೇಕು, ಈ ರೀತಿ ಹಿಟ್ಟನ್ನು ಕೂಡಿಸ್ಕೊಳ್ಬೇಕು, ನಂತರ ಮತ್ತೆ ಇದನ್ನು ಬೇಯಿಸ್ಕೊಳ್ಬೇಕು, ಹಾಗೆ ಒಚ್ಚಾವ್ಗೆ ಮಿಷಿನಲ್ಲಿ ಹಾಕಿ ಒತ್ತಬೇಕಾಗತ್ತೆ. ಹಾಗಾಗಿ ಲಾಂಗ್ ಪ್ರೋಸೆಸ್ಸು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಮುಟ್ಟಿದ್ರೆ ಅಂಟ್ಲಿಲ್ಲ ಅಂದರೆ ಹಿಟ್ಟು ರೆಡಿಯಾಗಿರುತ್ತೆ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತೊಗೊಂಡು ಒಂದು ತಟ್ಟೆ ಮತ್ತು ಒಂದು ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀವಿ. ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಬೇಕು. ಕೈನ ತಣ್ಣೀರಲ್ಲಿ ಹತ್ಕೊಂಡ್ಬಿಟ್ಟೆ ನಾವು ಈ ರೀತಿ ಮಾಡಬೇಕು. ತುಂಬ ಬಿಸಿ ಇರುತ್ತೆ. ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ, ಕೈಗೇನು ಅಂಟ್ಕೊಳ್ತಾ ಇಲ್ಲ. ಇನ್ ಕೇಸ್ ಏನಾದರೂ ಬೇಯೋದ್ರಲ್ಲಿ ವ್ಯತ್ಯಾಸ ಆಯಿತು ಅಂದರೂ ತೊಂದರೆ ಇಲ್ಲ, ಯಾಕಂದರೆ ಮತ್ತೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಚ್ಕೊಳ್ತಾ ಈ ರೀತಿ ನಾದ್ಕೊಳ್ತಾ ಇದ್ವಿ. ಶಾವಿಗೆ ಹುರುಳಿಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ಹಾಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಶಾವಿಗೆ ಹುರುಳಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡ್ರೆ. ಹಾಗಾಗಿ ಇದೇ ಥರ ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಕೈನ ನೀರಿನಲ್ಲಿ ಹತ್ಕೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀವಿ. ಸೇಮ್ ಸಿಲಿಂಡರ್ ಶೇಪಲ್ಲಿ ಮಾಡಿ ಇದನ್ನು ಕೂಡ ಇಟ್ಕೊಳ್ತೇವೆ. ಎಲ್ಲದನ್ನು ಕೂಡ ಅಷ್ಟೇ ಹೀಗೆ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಇದನ್ನು ಸ್ಟೀಮ್ ಕುಕ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ಟೀಮರ್ನ ತೊಗೊಂಡು ಏನು ನಾವು ಉಂಡೆ ಮಾಡ್ಕೊಳ್ತಾ ಇದ್ದೀವಲ್ಲ ಅದನ್ನೆಲ್ಲ ಸ್ಟೀಮರ್ನಲ್ಲೇ ಇಟ್ಕೊಳ್ತಾ ಇದ್ದೀವಿ. ಕೆಳಗಡೆ ನೀರು ಹಾಕಿ ಮೇಲ್ಗಡೆ ಪ್ಲೇಟ್ ಇಟ್ಟು ಸ್ಟೀಮರ್ದು ಅದ್ರ ಮೇಲ್ಗಡೆ ನಾವು ಈ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಕಾಯಿ ಹಾಲು ಜೊತೆನೂ ತಿನ್ಬೋದು ಅಂತ ಹೇಳಿದ್ದೆ. ಕಾಯಿ ಹಾಲು ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ. ಕಾಯಿನ ತುರಿದ್ಬಿಟ್ಟು 2 ಏಲಕ್ಕಿ ಮತ್ತು ಬೆಲ್ಲ ಹಾಕಿ ರುಬ್ಕೊಂಡ್ರೆ ಆಯಿತು, ಕಾಯಿ ಹಾಲು ರೆಡಿ ಆಗುತ್ತೆ. ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು, ಅಥವಾ ಏನೂ ಇಲ್ಲ ಅಂದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈಗ ಸ್ಟೀಮ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಕಡಿಮೆ ಅಂದರೆ ಒಂದು 15 ನಿಮಿಷನಾದರೂ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಇದು ಬೇಯೋ ಅಷ್ಟರಲ್ಲಿ ಒಚ್ಚಾವ್ಗೆ ಮಿಷಿನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಹುರುಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀವಿ. ಈಗ ಮೇಲ್ಗಡೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ನಾವು ಚಕ್ಲಿ ಹುರುಳೆಲ್ಲ ಇರುತ್ತಲ್ಲ ಅದರಲ್ಲಿ ಕೂಡ ಶಾವಿಗೆ ಇರುತ್ತೆ, ಅದರಲ್ಲಿ ಕೂಡ ಮಾಡ್ಬೋದು. ಬಟ್ ಏನಂದರೆ ಕೈ ಬಿಸಿ ಆಗುತ್ತೆ. ಇನ್ಸ್ಟೆಂಟಾಗಿ ಇನ್ನೊಂದು ರೀತಿ ಕೂಡ ಮಾಡ್ಬೋದು. ನೆಕ್ಸ್ಟ್ ರೆಸಿಪಿಯಲ್ಲಿ ಅದನ್ನು ಕೂಡ ಮಾಡಿ ಹಾಕ್ತೀನಿ ನಾನು. ಈಗ ಇದೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡಾಗಿದೆ. ಈಗ ಈ ಸೈಡು
ಬೇಯಿಸೋಕ್ಕಿಟ್ಟು 15 ನಿಮಿಷ ಆಯಿತು. ನಾವು ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀವಿ. ಸ್ಟವ್ ಆಫ್ ಮಾಡ್ಕೊಳ್ಬಾರ್ದು, ಫ್ಲೇಮು ಇರಬೇಕು. ಯಾಕಂದರೆ ಬಿಸಿ ಇದ್ದಾಗೇ ಶಾವಿಗೆನ ಒತ್ತಕ್ಕಾಗೋದು. ಹಾಗಾಗಿ ಈ ಒಂದೊಂದೇ ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಶಾವಿಗೆ ಹೊರಳಿಗೆ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ತಟ್ಟೆನೂ ಅಷ್ಟೇ ಇಟ್ಕೊಳ್ಬೇಕು, ಕೆಳಗಡೆ ತಿರುಗಿಸ್ತಾ ಹೋಗಬೇಕು ಶಾವಿಗೆ ಬಿದ್ದಾಗ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ರೆಡಿ ಆಗ್ತಾಯಿದೆ ಅಂತ. ನಾವು ಬಿಸಿ ಇದ್ದಾಗೇ ಒತ್ತಕ್ಕಾಗೋದು, ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಳ್ಬಾರ್ದು. ಈಗ ಒಂದು ಉಂಡೆ ರೆಡಿಯಾಗಿದೆ. ಅದೇ ಥರ ಈಗ ನೆಕ್ಸ್ಟು ಇನ್ನೊಂದು ಉಂಡೆ ಮಾಡುವಾಗ ಮತ್ತೆ ಇದನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಕೊನೆ ಉಂಡೆ ತೆಗೆಯುವವರೆಗೂ ಫ್ಲೇಮ್ನ ಆಫ್ ಮಾಡಬಾರ್ದು, ಉರಿತಾನೆ ಇರಬೇಕು, ಸಣ್ಣ ಉರಿ ಇಟ್ಕೊಂಡಿರಬೇಕು. ಒತ್ತೋದಕ್ಕೇನಾದರೂ ಕಷ್ಟ ಆಯಿತು ಅಂದರೆ ಮಿಷಿನಿಗೆ ಸ್ವಲ್ಪ ಆಯಿಲ್ ಏನಾದರೂ ಹಾಕ್ಕೊಂಡು ಒತ್ತಬೇಕಾಗುತ್ತೆ. ನಾವು ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ, ನೀರೆಲ್ಲ ಕರೆಕ್ಟಾಗಿದ್ದರೆ, ಹದವಾಗಿದ್ದರೆ ಒತ್ತೋದು ಕೂಡ ಕಷ್ಟ ಆಗೋದಿಲ್ಲ. ಮತ್ತು ನಾವು ಮಿಷಿನಿಗೆ ನಾವು ಶಾವಿಗೆ ಮಾಡ್ತೀವಿ ಅಂತ ಗೊತ್ತಾದಾಗ ಹಿಂದಿನ ದಿವಸನೇ ಸ್ವಲ್ಪ ಆಯಿಲೆಲ್ಲ ಹಾಕಿ ಇಟ್ಕೊಳ್ಬೇಕು. ಈಗ ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಂತ. ನಾವು ಬೆಳಗ್ಗೆ ತಿಂಡಿ ಮಾಡ್ತೀವಿ ಅನ್ನೋದಾದರೆ ಹಿಂದಿನ ದಿವಸನೇ ನಾವು ಈ ಥರ ಶಾವಿಗೆನ ಒತ್ತಿ ಇಟ್ಕೊಂಡ್ಬಿಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಇದರಿಂದ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವೇನಾದರೂ ಕಾಯಿ ಹಾಲು ಜೊತೆ ಸರ್ವ್ ಮಾಡ್ತೀರಾ ಅನ್ನೋದಾದರೆ ಮಾತ್ರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಾವಿಗೆನ ಈ ರೀತಿ ಒತ್ಬಿಟ್ಟು ಕಾಯಿ ಹಾಲು ಜೊತೆ ಸರ್ವ್ ಮಾಡ್ತಾ ಇರಬೇಕು, ಚೆನ್ನಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು. ನೆಕ್ಸ್ಟ್ ಈಗ ನಾವು ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಶಾವಿಗೆ ಏನು ನಾವು ಒತ್ತಿ ಇಟ್ಕೊಂಡಿದ್ವಲ್ಲ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಅಥವಾ ಒಂದು ಹರವಾಣಕ್ಕೆ ಹಾಕಿಬಿಟ್ಟು ಬಿಡಿಸ್ಕೊಳ್ಬೇಕು ನೀಟಾಗಿ. ಈ ರೀತಿ ಎಳೆ ಎಳೆ ಎಲ್ಲ ಬಿಡಿಸ್ಕೊಳ್ಬೇಕು. ಫಸ್ಟು ನಾವು ಇದನ್ನು ಹಿಂದಿನ ದಿವಸ ಕಾಯಿ ಹಾಲು ಜೊತೆ ತಿಂದಿದ್ವಿ. ಕಾಯಿ ಹಾಲು ರೆಸಿಪಿ ಏನು ಹಾಕಿಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತು ಅದು ಮಾಡೋದು ತುಂಬ ಸುಲಭ ಅಂತ. ಶಾವಿಗೆಗೆ ಕಾಯಿ ಹಾಲು ಹಾಕ್ಕೊಂಡು ತಿಂದರೆ ಆಯಿತು. ಈಗ ನೆಕ್ಸ್ಟ್ ನಾವು ಉಪ್ಪಿಟ್ಟು ಮಾಡ್ತಾಯಿದ್ವಿ. ಬಾಣಲೆಗೆ ಫಸ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಇದಕ್ಕೆ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ಶೇಂಗಾ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಶಾವಿಗೆಗೆ ಯಾವಾಗಲೂ ಶೇಂಗಾ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣಸನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಬೇಕಂದರೆ ಇಲ್ಲೊಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಇನ್ನು ಒಗ್ಗರಣೆ ಹಾಕುವಾಗ ಬೇಕಂದರೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು. ನಾವಿಲ್ಲಿ ಕಡಲೆಬೇಳೆ ಹಾಕಿಲ್ಲ. ಜೊತೆಗೆ ವೈಟಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾವು ಅರಿಶಿನ ಪುಡಿ ಕೂಡ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಶಾವಿಗೆ ಕೂಡ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿರಬೇಕು. ಈ ರೀತಿ ಶಾವಿಗೆನ ಹಾಕ್ಕೊಳ್ಬೇಕು. ತುಂಬ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆಗೂ ಒಗ್ಗರಣೆ ತಲುಪಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ತುಂಬ ಫಾಸ್ಟಾಗೆಲ್ಲ ಮಿಕ್ಸ್ ಮಾಡಬಾರ್ದು, ಪುಡಿ ಪುಡಿ ಆಗಿಬಿಡುತ್ತೆ, ಅವಾಗ ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ನಿಧಾನಕ್ಕೆ ನೀಟಾಗಿ ಒಗ್ಗರಣೆ ಎಲ್ಲ ಕಡೆ ತಲುಪುವ ಹಾಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಕೊನೆಯಲ್ಲಿ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಬೇಕು ಅನ್ನೋದಾದರೆ. ನಾವಿಲ್ಲಿ ನಿಂಬೆ ರಸ ಏನು ಬಳಸ್ತಾ ಇಲ್ಲ. ಯಾರಿಗೆ ಬೇಕೋ ಅವರಿಗೆ ನಿಂಬೆ ರಸನ ಹಾಕಿ ಕೊಡ್ಬೋದು ಪ್ಲೇಟಿಗೆ ಸರ್ವ್ ಮಾಡಿದ್ಮೇಲೆ. ನೆಕ್ಸ್ಟ್ ನಾವಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಬಳಸಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ನಾವಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ವಿ. ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಯಲ್ಲೇ ಹಾಕಿಬಿಟ್ಟಿದ್ವಿ. ನೀವು ಬೇಕಂದರೆ ಈ ಟೈಮ್ನಲ್ಲಿ ಕೂಡ ಹಾಕ್ಕೊಳ್ಬೋದು. ತೆಂಗಿನಕಾಯಿ ತುರಿ ಹಾಕುವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಸ್ಟವ್ ಆಫ್ ಮಾಡಿ 1-2 ನಿಮಿಷ ಸೆಟ್ ಆಗೋದಕ್ಕೆ ಮುಚ್ಚಿಟ್ಬಿಡಬೇಕು. ಈಗ 1-2 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿರುವಂತಹ ಶಾವಿಗೆ ಚಿತ್ರಾನ್ನ ಅಥವಾ ಉಪ್ಪಿಟ್ಟು ರೆಡಿಯಾಗಿದೆ ಅಂತ. ನಾನಿದನ್ನು ಸರ್ವ್ ಮಾಡುವಾಗ ಸ್ವಲ್ಪ ನಿಂಬೆ ರಸ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ಶಾವಿಗೆ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ರೆಸಿಪಿನ ಫಾಲೋ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.